Good morning students, welcome to the chemistry class. Last class ಅಲ್ಲಿ some basic concepts of chemistry chapter complete ಆಗಿತ್ತು. So ಈಗ unit 3 classification of elements and its periodicity ನ ಸ್ಟಾರ್ಟ್ ಮಾಡೋಣ. ಸೊ ಈ ಚಾಪ್ಟರ್ ಏನೇನು ಸ್ಟಡಿ ಮಾಡ್ತೀರಾ ಅಂದ್ರೆ ಹೇಗೆ ಪೀರಿಯಾಡಿಕ್ ಟೇಬಲ್ ಅನ್ನೋದು ಎಮರ್ಜ್ ಆಯಿತು, ಹೇಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಮಾಡಿದ್ದಾರೆ ಇನ್ ಪೀರಿಯಾಡಿಕ್ ಟೇಬಲ್. ಸೊ ಮತ್ತೆ ಹೇಗೆ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ಆಗಿರ್ಬೋದು, ಎಲೆಕ್ಟ್ರಾನ್ ನೆಗೆಟಿವಿಟಿ ಆಗಿರ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು, ಟ್ರೆಂಡ್ಸ್ ಹೇಗಿದೆ, ಪೀರಿಯಾಡಿಸಿಟಿ, ರೆಕರೆನ್ಸ್ ಆಫ್ ಸಿಮಿಲರ್ ಪ್ರಾಪರ್ಟೀಸ್ ಹೇಗಿದೆ ಅನ್ನೋದನ್ನ ಈ ಚಾಪ್ಟರ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಈಗ ನಿಮಗೆ ಒಂದು ಸೋಪ್ ತರಕ್ಕೆ ಅಂಗಡಿಗೆ ಹೋದಾಗ ನೀವೊಂದು ಸೋಪ್ ಕೊಡಿ ಅಂತ ಅಂದಾಗ ಏನಾಗುತ್ತೆ, ಅವ್ರಿಗೆ ನೀವು ಹೇಳಿದ ತಕ್ಷಣವೇ ಒಂದು ರ್ಯಾಕಿಂದ ತೆಕ್ಕೊಳ್ತಾರೆ. ಹೇಗೆ? ಸೊ ಅಲ್ಲಿ ನಿಮಗೆ ವಾಷಿಂಗ್ ಸೋಪ್ಸ್, ಕ್ಲಾತ್ಸ್ ವಾಷಿಂಗ್ ಸೋಪ್ಸೇ ಸಪ್ರೇಟ್, ಬಾಡಿ ವಾಷಿಂಗ್ ಸೋಪ್ಸೇ ಸಪ್ರೇಟ್ ಮಾಡ್ತಾರೆ. ಅದರಲ್ಲೂ ಸೊ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಆಗಿರ್ಬೋದು ಅಥವಾ ಅಕಾರ್ಡಿಂಗ್ ಟು ಕಂಪ್ನಿ ಆರ್ಡರಲ್ಲಿ ನಿಮಗೆ ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ ದಟ್ ನೀವು ಕೇಳಿದ ತಕ್ಷಣ ಏನು ಮಾಡ್ತಾರೆ, ಅಲ್ಲಿ ಮ್ಯೂರ್ ಕ್ಲಾಸಿಫಿಕೇಶನ್ ಆರ್ಡರ್ಲಿ ಇರೋ ಅಂಥ ಕ್ಲಾಸಿಫಿಕೇಶನಲ್ಲಿ ನಿಮಗೆ ಸೋಪ್ಸ್ನ ತಂದುಕೊಡ್ತಾರೆ. ಅದೇ ರೀತಿ ಸೊ ಈಗ ನಿಮಗೆ ಮೋರ್ ದ್ಯಾನ್ 108, ಸೊ 118 ಎಲಿಮೆಂಟ್ಸ್, ಮೋರ್ ದ್ಯಾನ್ 118 ಎಲಿಮೆಂಟ್ಸ್ ಹತ್ರ ಇದೆ. ನಿಮಗೆ ಅಷ್ಟು ಎಲಿಮೆಂಟ್ಸ್ನ ನೆನ್ಪಿಟ್ಕೋಬೇಕು. ಸೊ ಅದ್ರ ಪ್ರಾಪರ್ಟೀಸ್ ನೆನ್ಪಿಟ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡಿದ್ರು, ಇದಕ್ಕೆ ಸಪ್ರೇಟ್ ಒಂದು ಮ್ಯೂರ್ ಕ್ಲಾಸಿಫಿಕೇಶನ್ ಬೇಕು. ಅವಾಗ ಬೇಸ್ಡ್ ಆನ್ ದಟ್ ಕ್ಲಾಸಿಫಿಕೇಶನ್ ನಾವು ಅಷ್ಟು ಎಲಿಮೆಂಟ್ಸ್ನ ಸೊ ಏನು ರಿಮೆಂಬರ್ ಮಾಡ್ಕೋಬೋದು ಅನ್ನೋ ಪರ್ಪಸ್ಸಿಗೋಸ್ಕರ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನೋ ಟ್ರೆಂಡ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸನ್ನ ಗ್ರೂಪ್ಸ್ ಆಗಿ ಏನು ಕನ್ವರ್ಟ್ ಮಾಡೋಕ್ಕೆ ನಿಮಗೆ ಪೀರಿಯಾಡಿಕ್ ಲಾಸ್, ಪೀರಿಯಾಡಿಕ್ ಟೇಬಲ್ ಅನ್ನೋ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಹೋಯಿತು. ಇದ್ರ ಮೇಲೆ ಮೆನಿ ಸೈಂಟಿಸ್ಟ್ ವರ್ಕ್ ಮಾಡಿದ್ದಾರೆ. ಸೊ ಯಾವ ಸೈಂಟಿಸ್ಟ್ ವರ್ಕ್ ಮಾಡಿದ್ದಾರೆ, ಹೇಗೆ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಅಲ್ಲಿ ನಿಮಗೆ ಜರ್ಮನ್ ಕೆಮಿಸ್ಟ್ ಜೋಹಾನ್ ಡೊಬೆರಿನಾರ್, ಸೊ ಜೋಹಾನ್ ಡೊಬೆರಿನಾರ್ ಅನ್ನೋರು 1800 ಅಲ್ಲಿ ನಿಮಗೆ ಟ್ರೆಂಡ್ಸ್ ಅಮಾಂಗ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅನ್ನೋ ಐಡಿಯಾನ ತಗೊಳ್ತಾರೆ. ಸೊ ಫಸ್ಟ್ ಇಟ್ ವಾಸ್ ದ ಫಸ್ಟ್ ಟು ಕನ್ಸಿಡರ್ ದ ಐಡಿಯಾಸ್ ಆಫ್ ಟ್ರೆಂಡ್ಸ್ ಅಮಾಂಗ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್. ಬಟ್ 1829 ಅಲ್ಲಿ ಅವರು ನೋಟ್ ಮಾಡಿ ಆ ಪ್ರಾಪರ್ಟೀಸ್ನ ಸೊ ಒಂದು ಕ್ಲಾಸಿಫಿಕೇಶನ್ ಕೊಡ್ತಾರೆ. ಯಾವ ರೀತಿ? ಸೊ ಅಲ್ಲಿ ನಿಮಗೆ ಸಿಮಿಲಾರಿಟಿ ಅಮಾಂಗ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸೆವೆರಲ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್. ಸೊ ಅಲ್ಲಿ 3 ಎಲಿಮೆಂಟ್ಸಿಗೆ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ ಸಿಮಿಲರ್ ಇರೋಂಥ 3 ಎಲಿಮೆಂಟ್ಸ್ನ ಒಂದು ಗ್ರೂಪ್ ವೈಸ್ ಮಾಡ್ತಾ ಹೋಗಿ ಮೆನಿ ಗ್ರೂಪ್ಸನ್ನ ಕೊಡ್ತಾ ಹೋಗ್ತಾರೆ. ಸೊ ಆ ಗ್ರೂಪ್ಸ್ ಏನು ನಿಮಗೆ 3 ಎಲಿಮೆಂಟ್ಸ್ ಇರೋಂಥ ಒಂದು ಗ್ರೂಪ್ನ ಏನಂತಾರೆ, ಟ್ರಯಾಡ್ ಅಂತ ಅಂತಾರೆ. ಹಾಗಾಗಿ ಹಿಸ್ ಪೀರಿಯಾಡಿಕ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಟ್ರಯಾಡ್ಸ್. ಜೋಹಾನ್ ಡೊಬೆರಿನಾರ್ ಅನ್ನೋರು 1829 ಟ್ರಯಾಡ್ಸ್ನ ಕೊಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಇನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್, ದಟ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಟ್ರಯಾಡ್ಸ್. ಟ್ರಯಾಡ್ಸ್ ಅಲ್ಲಿ 3 ಎಲಿಮೆಂಟ್ಸ್ ಬರುತ್ತೆ. 3 ಎಲಿಮೆಂಟ್ಸಿಗೂ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಹಾಗಾಗಿ ಡೊಬೆರಿನಾರ್ಸ್ ಪೀರಿಯಾಡಿಕ್ ಲಾನ ಏನಂತಾರೆ, ಲಾ ಆಫ್ ಟ್ರಯಾಡ್ಸ್ ಅಂತಾನೂ ಸಹ ಅದನ್ನ ಅಂತಾರೆ. ಲಾ ಆಫ್ ಟ್ರಯಾಡ್ಸ್ ಏನಂತ ಹೇಳುತ್ತೆ, ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಆಫ್ ಎ ಟ್ರಯಾಡ್ is nearly equal to the arithmetic mean of the atomic masses of the other 2 elements. ಸೊ ಅಲ್ಲಿ ನಿಮಗೆ 3 ಎಲಿಮೆಂಟ್ಸ್ನ ಒಂದು ಗ್ರೂಪ್ ಆಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಫ್ ಟ್ರಯಾಡ್ಸ್ ಅಲ್ಲಿ ಒನ್ ಆಫ್ ದ ಟ್ರಯಾಡ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂನ ತಗೊಳ್ಳೋಣ. ಇದರಲ್ಲಿ ಇದೊಂದು ಟ್ರಯಾಡ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಇದೆ. ಅವ್ರು ಏನಂತ ಹೇಳ್ತಾರೆ, ಮಿಡಲ್ ಎಲಿಮೆಂಟ್, ಇಲ್ಲಿ ಯಾವ್ದಿದೆ ಮಿಡಲ್ ಎಲಿಮೆಂಟ್, ಸೋಡಿಯಂ ಇದೆ. ಮಿಡಲ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ನ ಆವ್ರೇಜ್ ತೆಗೆದ್ರೆ ಮಿಡಲ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ಸಿಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದ ಅಟಾಮಿಕ್ ಮಾಸಸ್ ಆಫ್ ದ ಮಿಡಲ್ ಎಲಿಮೆಂಟ್ ಆಫ್ ಎ ಟ್ರಯಾಡ್ ಈಸ್ ನಿಯರ್ಲಿ ಈಕ್ವಲ್ ಟು ದ ಅರ್ಥಮೆಟಿಕ್ ಮೀನ್ ಅಥವಾ ಆವ್ರೇಜ್ ಅಂತ ಹೇಳ್ಬೋದು, ಆವ್ರೇಜ್ ಆಫ್ ಅಟಾಮಿಕ್ ಮಾಸಸ್ ಆಫ್ ದ ಅದರ್ 2 ಎಲಿಮೆಂಟ್ಸ್. ಸೊ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ನ ಆವ್ರೇಜ್ ತೆಗೆದ್ರೆ ಮಿಡಲ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ ಸಿಗುತ್ತೆ. ಸೊ ಲೆಟ್ಸ್
Lithium atomic weight, atomic mass is 7. Potassium atomic mass 39. 39 plus 7 ಅಂದಾಗ ಎಷ್ಟಾಯ್ತು 46 ಆಗುತ್ತೆ. 46 divided by 2 ಅಂತ ಮಾಡಿದ್ರೆ 23, that is atomic mass of sodium. ಈ ರೀತಿ ನಿಮಗೆ ಲಾ ಆಫ್ ಟ್ರಯಾಡ್ಸ್ ಅಲ್ಲಿ ಟ್ರಯಾಡ್ಸ್ ನ ಮಾಡ್ತಾ ಹೋದ್ರು. ಸೊ ಅದಕ್ಕೆ ಮೆನಿ ಟ್ರಯಾಡ್ಸ್, ಸೊ ನಿಯರ್ಲಿ ಒಂದು 3-4-5 ಟ್ರಯಾಡ್ಸ್ ಮಾತ್ರ ಮಾಡಕ್ ಸಾಧ್ಯ ಇತ್ತು. ಔಟ್ ಟೈಮಲ್ಲಿ 12 ಎಲಿಮೆಂಟ್ಸ್ ಮಾತ್ರ ಅವ್ರು ಜಸ್ಟ್ ಕ್ಲಾಸಿಫಿಕೇಶನ್ ಮಾಡೋಕ್ಕಾಯ್ತು. ಸೊ ಒನ್ ಆಫ್ ದ ಟ್ರಯಾಡ್ ನೀವು ಎಕ್ಸಾಂಪಲ್ ಇಟ್ಕೋಬೇಕಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ನೆಕ್ಸ್ಟ್ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಈ ರೀತಿ ನಿಮಗೆ ಟ್ರಯಾಡ್ಸ್ ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಲಾ ಆಫ್ ಟ್ರಯಾಡ್ಸ್ ಅಲ್ಲಿ ಏನಾಗುತ್ತೆ, ಡೊಬೆಲಿನಾರ್, ಜೊಹಾನ್ ಡೊಬೆಲಿನಾರ್ ಅನ್ನೋರು ಈ ಕ್ಲಾಸಿಫಿಕೇಶನ್ ಕೊಡ್ತಾರೆ. ಇನ್ 1829 3 elements having similar chemical and physical properties ನ ಒಂದು ಗ್ರೂಪ್ ಆಗಿ ಮಾಡ್ತಾ ಹೋಗ್ತಾರೆ. ಆ 3 ಎಲಿಮೆಂಟ್ಸ್ ಇರೋದ್ರಿಂದನೇ ಅದಕ್ಕೆ ಟ್ರಯಾಡ್ ಅನ್ನೋ ನೇಮ್ ಬಂತು. ಇವ್ರ ಲಾನ ಲಾ ಆಫ್ ಟ್ರಯಾಡ್ಸ್ ಅಂತಾನು ಅಂತಾರೆ. ಏನಂತ ಹೇಳತ್ತೀವಿ ಲಾ ಅಂತ ಅಂದಾಗ, ಮಿಡಲ್ ಎಲಿಮೆಂಟ್ ನ ಅಟಾಮಿಕ್ ಮಾಸಸ್ ಯಾವ್ದಕ್ಕೆ ಈಕ್ವಲ್ ಆಗಿರತ್ತೆ ಅಂದ್ರೆ, ಸೊ ಅದರ್ 2 ಎಲಿಮೆಂಟ್ಸ್ ನ ಅಟಾಮಿಕ್ ಮಾಸಸ್ ನ ಆವರೇಜ್ ತೆಗೆದಾಗ ಸೊ ಆ ವ್ಯಾಲ್ಯೂಗೆ ಮಿಡಲ್ ಎಲಿಮೆಂಟ್ ನ ಅಟಾಮಿಕ್ ಮಾಸಸ್ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ದ ಅಟಾಮಿಕ್ masses of the middle element of a triad is nearly equal to the arithmetic mean of the atomic masses of the other 2 elements ಅಂತ ಹೇಳ್ತಾರೆ. ಹಾಗಾಗಿ ಈ ಟ್ರಯಾಡ್ ಅಲ್ಲಿ ಬರೋಂಥ 3 ಎಲಿಮೆಂಟ್ಗೂ ಏನಿರುತ್ತೆ, ಸಿಮಿಲರ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಎಕ್ಸಾಂಪಲ್ ಕೊಡಿ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ತಗೋಬಹುದು, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ತಗೋಬಹುದು. ಇಲ್ಲೂ ಅಷ್ಟೇ ಕ್ಯಾಲ್ಶಿಯಂ 140, ಬೇರಿಯಂ 137 ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಅಪ್ರಾಕ್ಸಿಮೇಟ್ಲಿ ಸ್ಟ್ರಾನ್ಶಿಯಂ ನ ಅಟಾಮಿಕ್ ಮಾಸಸ್ ಗೆ ಈಕ್ವಲ್ ಆಗುತ್ತೆ. ಅದೇ ರೀತಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಗಿರ್ಬೋದು. ಇಲ್ಲೂ ಅಷ್ಟೇ ಕ್ಲೋರಿನ್ ಮತ್ತೆ ಅಯೋಡಿನ್ ಅಟಾಮಿಕ್ ಮಾಸಸ್ ನ ಸೊ ಆವರೇಜ್ ತೆಗೆದ್ರೆ ನಿಮಗೆ ಮಿಡಲ್ ಎಲಿಮೆಂಟ್ ದಟ್ ಈಸ್ ಬ್ರೋಮಿನ್ ಅಟಾಮಿಕ್ ಮಾಸಸ್ ಗೆ ಈಕ್ವಲ್ ಆಗ್ತಾ ಹೋಗುತ್ತೆ. ಈ ರೀತಿ ಇವರು ಕ್ಲಾಸಿಫಿಕೇಶನ್ ಕೊಡ್ತಾ ಹೋದ್ರು. ಸೊ ಓನ್ಲಿ ಫ್ಯೂ ಎಲಿಮೆಂಟ್ಸ್ ಮಾತ್ರ ಇವ್ರು ಕ್ಲಾಸಿಫಿಕೇಶನ್ ಕೊಡಕ್ ಸಾಧ್ಯ ಆಯ್ತು. ಸೊ ಅದರ್ ಎಲಿಮೆಂಟ್ಸ್ ಕ್ಲಾಸಿಫಿಕೇಶನ್ ಕೊಡಕ್ಕೆ ಈ ಏನ್ 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಮಾಡಿ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಅವ್ರಿಗೆ ಫೇಲ್ಯೂರ್ ಆಯ್ತು. ಸೊ ಇಟ್ ಫೇಲ್ಸ್ ಬಿಕಾಸ್ ಬಟ್ ಇಟ್ ವರ್ಕ್ಸ್ ಓನ್ಲಿ ಫಾರ್ ಅ ಫ್ಯೂ ಎಲಿಮೆಂಟ್ಸ್. ಇಟ್ ವಾಸ್ ಡಿಸ್ಮಿಸ್ಡ್ ಆಸ್ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಡೊಬೆಲಿನಾರ್ಸ್ ಟ್ರಯಾಡ್ಸ್ ಇಂದ ಪಿರಿಯಾಡಿಕ್ ಲಾ ಅನ್ನೋ ಟ್ರೆಂಡ್ ನಿಮಗೆ ಸ್ಟಾರ್ಟ್ ಆಯ್ತು. ಸೊ ಇದ್ರ ಮೇಲೆ ನೆಕ್ಸ್ಟ್ ವರ್ಕ್ ಮಾಡಿದ ಸೈಂಟಿಸ್ಟು ಫ್ರೆಂಚ್ ಜಿಯೋಲಜಿಸ್ಟ್. ಸೊ ಅವರು ಫ್ರೆಂಚ್ನವರು ಜಿಯೋಲಜಿಸ್ಟ್ ಅವ್ರ ಹೆಸರೇನು AEB ಡಿ ಚಾನ್ಕೋರ್ಟಾಯ್ಸ್. AEB ಡಿ ಚಾನ್ಕೋರ್ಟಾಯ್ಸ್. ಸೊ ಇನ್ 1862 ಅಲ್ಲಿ ಅವರು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನ ಅಟೆಂಪ್ಟ್ ಮಾಡ್ತಾರೆ. ಇವರು ಸಹ ಅಷ್ಟೇ ಅಕಾರ್ಡಿಂಗ್ ಟು, ಇಲ್ಲೂ ಅಷ್ಟೇ ನೋಡಿ, ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಇಲ್ಲಿ 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಆಗಿ ಮಾಡಿದ್ರು ಸಹ ಆ 3 ಎಲಿಮೆಂಟ್ ನ ಅರೇಂಜ್ಮೆಂಟ್ ಹೇಗಾಗಿದೆ ಅಂದ್ರೆ ನೋಡಿ, ಡೌನ್ ದ ಗ್ರೂಪ್ ಅಟಾಮಿಕ್ ಮಾಸಸ್ ಇನ್ಕ್ರೀಸ್ ಆಗ್ತದೆ. ಇಲ್ಲೂ ಅಷ್ಟೇ ಡೌನ್ ದ ಗ್ರೂಪ್ ಅಟಾಮಿಕ್ ಮಾಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ಇವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಗೈನ್ AEB ಡಿ ಚಾನ್ಕೋರ್ಟಾಯ್ಸು ಅಷ್ಟೇ ನಿಮಗೆ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ವೈಸ್ ಎಲ್ಲಿ ಮಾಡ್ತಾ ಹೋಗ್ತಾರೆ, ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಬಟ್ ಇವ್ರು ಕ್ಲಾಸಿಫೈ ಮಾಡಿರೋಂಥದ್ದು ಯಾವ ಪ್ಯಾಟ್ರನ್ ಅಂದ್ರೆ ಸಿಲಿಂಡ್ರಿಕಲ್ ಟೇಬಲ್ ರೀತಿ. ಸಿಲಿಂಡರ್ ಅಲ್ಲಿ ಹೇಗೆ ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ ಆ ರೀತಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರೋಂಥ ಟೇಬಲ್ ನ ಸೊ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಬಿಕಾಸ್ ಆಫ್ ಪಿರಿಯಾಡಿಕ್ ರೆಕರೆನ್ಸ್ ಆಫ್ ಪ್ರಾಪರ್ಟೀಸ್. ಪಿರಿಯಾಡಿಕ್ ರೆಕರೆನ್ಸ್ ಆಫ್ ಪ್ರಾಪರ್ಟೀಸ್ ಅಂದ್ರೆ ಸೊ ಅಕರೆನ್ಸ್ ಆಫ್ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ರಿಪೀಟ್ ಆಗಿ ಅವ್ರ ಅರೇಂಜ್ಮೆಂಟ್ ಆಗಿರೋಂಥ ಎಲಿಮೆಂಟ್ಸ್ ಅಲ್ಲಿ ರಿಪೀಟ್ ಆಗಿ ಪ್ರಾಪರ್ಟೀಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ರಿಪೀಟ್ ಆಗಬೇಕು. ಆ ರೀತಿ ಅವರು ಸಿಲಿಂಡ್ರಿಕಲ್ ವೇ ಅಲ್ಲಿ ಇರೋಂಥ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾರೆ. ಬಟ್ ಸೊ ಹಿಸ್ ಲಾ ಡಿಡಂಟ್ ಅಟ್ರಾಕ್ಟ್ ಮಚ್ ಅಟೆನ್ಷನ್. ಸೊ ಅಷ್ಟು ನಿಮಗೆ ಸಕ್ಸಸ್ ಆಗಿಲ್ಲ AEB ಡಿ ಚಾನ್ಕೋರ್ಟಾಯ್ಸ್ ನ ಕ್ಲಾಸಿಫಿಕೇಶನ್. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದಿದ್ದೆ ಯಾರ್ದು, ಇಂಗ್ಲಿಷ್ ಕೆಮಿಸ್ಟ್. ಇಂಗ್ಲಿಷ್ ಅವ್ರ ಕೆಮಿಸ್ಟ್ ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ ಅನ್ನೋರು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಕೊಡ್ತಾರೆ ಇನ್ 1865. ಸೊ ಇವರು ಕೊಟ್ಟಿರೋಂಥ
ಲಾನ ಏನಂತ ಪಿರಿಯಾಡಿಕ್ ಲಾನ ಲಾ ಆಫ್ ಆಕ್ಟೇವ್ಸ್, ಲಾ ಆಫ್ ಆಕ್ಟೇವ್ಸ್. ಸೊ ಅಲ್ಲಿ ಲಾ ಆಫ್ ಆಕ್ಟೇವ್ಸ್ ನ ಪ್ರಪೋಸ್ ಮಾಡಿದ್ ಯಾರು ಅಂತ ಅಂದಾಗ ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ಸ್ ಇನ್ 1865. 1865 ಅಲ್ಲಿ ಜಾನ್ ನ್ಯೂಲ್ಯಾಂಡ್, ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ ಅನ್ನೋರು ಲಾ ಆಫ್ ಆಕ್ಟೇವ್ಸ್ ನ ಸೊ ಪ್ರಪೋಸ್ ಮಾಡ್ತಾರೆ. ಸೊ ಇವರು ಪ್ರಪೋಸ್ ಮಾಡಿದ್ದು ಯಾವ ಬೇಸಿಸ್ ಮೇಲೆ ಅಂತ ಅಂದ್ರೆ ಆನ್ ದ ಬೇಸಿಸ್ ಆಫ್ ಮ್ಯೂಸಿಕಲ್ ನೋಟ್ಸ್. ಫ್ರೆಂಚ್ ನ ಮ್ಯೂಸಿಕಲ್ ನೋಟ್ಸ್ ಏನಿರುತ್ತೆ ಆ ಮ್ಯೂಸಿಕಲ್ ನೋಟ್ಸ್ ನ ಇಟ್ಕೊಂಡು ಇವರು ಸೊ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಲ್ಲಿಗೆ ಇವ್ರ ಲಾ ಆಫ್ ಆಕ್ಟೇವ್ಸ್ ಏನಂತ ಹೇಳುತ್ತೆ 1 ಮಾರ್ಕ್ಸ್ ಕೇಳಿದ್ರೆ, ಸೊ ಲಾ ಆಫ್ ಆಕ್ಟೇವ್ಸ್ ಸ್ಟೇಟ್ಸ್ ದಟ್ every eighth element has properties similar to the first element when placed in increasing order of their atomic weight. ಇಲ್ಲೂ ಅಷ್ಟೇ ಇರೋಂಥ ಎಲಿಮೆಂಟ್ಸ್ ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ವೈಸ್, ಅಟಾಮಿಕ್ ಮಾಸ್ ವೈಸ್ ಏನ್ ಮಾಡ್ತಾ ಹೋಗ್ತಾರೆ, ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾರೆ. ಬಟ್ ಅರೇಂಜ್ಮೆಂಟ್ ಮಾಡೋಂಥ ಬೇಸಿಸ್ ಯಾವುದು ಅಂತ ಅಂದ್ರೆ ಮ್ಯೂಸಿಕಲ್ ನೋಟ್ಸ್. ಹೇಗೆ, ಸೊ ನಮ್ ಇಂಡಿಯನ್ ಮ್ಯೂಸಿಕಲ್ ನೋಟ್ಸ್ ಅಂತ ತಗೊಂಡ್ರೆ ಸ ರೇ ಗ ಮ ಪ ದ ನಿ ಸ. ನೋಡಿ 7th ನೋಟ್ ಆಗಿದ್ಮೇಲೆ 8th ನೋಟ್ ಮತ್ತೆ ಫಸ್ಟ್ ನೋಟ್ ರೀತಿನೇ ರಿಪೀಟ್ ಆಯ್ತು. ಅದೇ ರೀತಿ ಸೊ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್. ಸೊ ಅಲ್ಲಿ ನಿಮಗೆ ಫ್ರೆಂಚ್ ನ ಅಲ್ಲಿ ಮ್ಯೂಸಿಕಲ್ ನೋಟ್ಸ್ ನ ಇಟ್ಕೊಂಡು ಇವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಡೋ ರೇ ಮಿ ಫಾ ಸೋಲಾ ಟಿ. ಸೊ ಅವರಲ್ಲಿ ನಾವು ಸರೆಗಮ ಅಂತ ಅಂದಾಗ ಅವರಲ್ಲಿ ಡೋ ರೇ ಮಿ ಫಾ ಸೋಲಾ ಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆ ರೀತಿ ಮ್ಯೂಸಿಕಲ್ ನೋಟ್ಸ್ ನ ಇಟ್ಕೊಂಡು ಎವ್ರಿ 8th ಮ್ಯೂಸಿಕಲ್ ನೋಟ್ ಹ್ಯಾಸ್ ಸಿಮಿಲರಿಟೀಸ್ ಲೈಕ್ ಫಸ್ಟ್ ನೋಟ್. ಮ್ಯೂಸಿಕಲ್ ನೋಟ್ ಅಂದಂಗೆನೆ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ ಅನ್ನ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಲಾ ಆಫ್ ಆಕ್ಟೇವ್ಸ್ ಅನ್ನೋದು ಎಮರ್ಜ್ ಆಯ್ತು ಅಂತ ಹೇಳ್ಬೋದು. ಇವರು ಅಷ್ಟೇ ಇರೋಂಥ ಎಲಿಮೆಂಟ್ಸ್ ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್ ವೈಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಲಾ ಆಫ್ ಆಕ್ಟೇವ್ಸ್ ಏನಂತ ಹೇಳುತ್ತೆ, every 8th element has properties similar to the first element when placed in increasing order of their atomic weight. So Newland's law of octaves seem to be true only for elements up to calcium. ಸೊ ಇವರು ಸಕ್ಸಸ್ ಆಗಿ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದ್ರು. ಬಟ್ ಎಲ್ಲಿ ತನಕ ಅಂದ್ರೆ ಅಪ್ ಟು ಕ್ಯಾಲ್ಸಿಯಂ ತನಕ ಮಾತ್ರ. ಕ್ಯಾಲ್ಸಿಯಂ ಅಂದ್ರೆ ಅಟಾಮಿಕ್ ಮಾಸ್ 40. ಅಟಾಮಿಕ್ ಮಾಸ್ 40 ಏನ್ ಕ್ಯಾಲ್ಸಿಯಂ ಇದೆ ಅಪ್ ಟು ಕ್ಯಾಲ್ಸಿಯಂ ತನಕ ಮಾತ್ರ. ಸೊ ಅವರ ಏನ್ ನಿಮಗೆ ಸಿಮಿಲರ್ ಪ್ರಾಪರ್ಟೀಸ್ ರೆಕರೆನ್ಸ್ ಆಗತ್ತೆ ಅನ್ನೋದನ್ನ ಕ್ಲಾಸಿಫಿಕೇಶನ್ ಅಪ್ ಟು ಕ್ಯಾಲ್ಸಿಯಂ ತನಕ ಮಾತ್ರ ಮಾಡಿದ್ರು. ಕ್ಯಾಲ್ಸಿಯಂ ಆನ್ವರ್ಡ್ಸ್ ಈ ಫೇಲ್ಸ್ ಟು ಅರೇಂಜ್ ದ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ಮ್ಯೂಸಿಕಲ್ ನೋಟ್ಸ್ ಅನ್ನೋ ರೀತಿಯಲ್ಲಿ ಇದನ್ನ ಹೇಳ್ಬೋದು. ಆಲ್ದೋ ಹಿಸ್ ಐಡಿಯಾ ವಾಸ್ ನಾಟ್ ವೈಡ್ಲಿ ಅಕ್ಸೆಪ್ಟೆಡ್ ಅಟ್ ದಟ್ ಟೈಮ್, ಬಟ್ he got honor by ರಾಯಲ್ ಸೊಸೈಟಿ ಲಂಡನ್. ರಾಯಲ್ ಸೊಸೈಟಿ ಲಂಡನ್ ಅವರು ಸೊ ಇವ್ರ ವರ್ಕನ್ನ ಏನ್ ಮಾಡಿದ್ರು, ಅವಾರ್ಡ್ ಮಾಡಿದ್ರು. ಯಾವ ಅವಾರ್ಡ್ ಅಂದ್ರೆ ಡೇವಿ ಮೆಡಲ್. ಡೇವಿ ಮೆಡಲ್ ಅನ್ನ ಅವಾರ್ಡ್ ನ ಕೊಟ್ಟರು ಇನ್ 1887. ಯಾರು ಅಂದ್ರೆ ರಾಯಲ್ ಸೊಸೈಟಿ ಲಂಡನ್. ಸೊ ಹಾಗಾಗಿ ಲಾ ಆಫ್ ಆಕ್ಟೇವ್ಸ್ ನ ಪ್ರಪೋಸ್ ಮಾಡಿದ್ ಯಾರು ಅಂದ್ರೆ ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ಸ್ ಇನ್ 1865. ಲಾ ಆಫ್ ಆಕ್ಟೇವ್ಸ್ ಏನಂತ ಹೇಳುತ್ತೆ ಅಂದ್ರೆ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ when placed in the increasing order of atomic weight. ಸೊ ಇದೆ ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್ ನ ಟೇಬಲ್. ಇಲ್ಲಿ ನೋಡಿ ಲಿಥಿಯಂ ಫಸ್ಟ್ ಎಲಿಮೆಂಟ್, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ 7 ಎಲಿಮೆಂಟ್ಸ್ ಆಗಿದ್ಮೇಲೆ 8th ಎಲಿಮೆಂಟ್ ಸೋಡಿಯಂ ಮತ್ತೆ ಲಿಥಿಯಂ ಕೆಳಗಡೆ ಬಂದಿದೆ. ಸೊ ಈಗಿರೋಂಥ ಎಲಿಮೆಂಟ್ಸ್ ನಾವು ಕಂಪೇರ್ ಮಾಡಿದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಸಿಮಿಲರ್ ಪ್ರಾಪರ್ಟೀಸ್ ಇದೆ. ಸೊ ಅದ್ರ ಇವ್ರ ಅರೇಂಜ್ಮೆಂಟ್ ಮಾಡಿರೋದು 8th ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ನ ಸೊ ರೀತಿನೇ ಇರತ್ತೆ ಅಂತ. ಯಾಕೆ ಕ್ಯಾಲ್ಸಿಯಂ ತನಕ ಅವ್ರು ಸಕ್ಸಸ್ಫುಲ್ ಆದ್ರು ಅಂತ ಅಂದ್ರೆ ಇಲ್ಲಿ ತನಕ ನಿಮ್ಗೇನೋ 8th ಎಲಿಮೆಂಟ್ ಇರತ್ತೆ. ನೆಕ್ಸ್ಟ್ 3rd ಪೀರಿಯಡ್ ನಂತರ 18 ಎಲಿಮೆಂಟ್ಸ್ ಬರುತ್ತೆ, 32 ಎಲಿಮೆಂಟ್ಸ್ ಬರುತ್ತೆ. ಈ ರೀತಿ ಎಲಿಮೆಂಟ್ಸ್ ಬಂದಾಗ ಸೊ ಸಿಮಿಲರ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ ನ ಅಂಡರ್ ಸೇಮ್ ಗ್ರೂಪ್ ಅರೇಂಜ್ಮೆಂಟ್ ಮಾಡಕ್ಕೆ ಅವ್ರಿಗೆ ಫೇಲ್ಯೂರ್ ಆದ್ರು ಅಂತ ಹೇಳ್ಬೋದು. ಹಾಗಾಗಿ ಅಪ್ ಟು ಕ್ಯಾಲ್ಸಿಯಂ ತನಕ ಮಾತ್ರ ಇವರು ಕ್ಲಿಯರ್ ಸಕ್ಸಸ್ಫುಲ್ ಕ್ಲಾಸಿಫಿಕೇಶನ್ ಕೊಟ್ರು. ಸೊ ಹಾಗಾಗಿ ಇವ್ರ ಕ್ಲಾಸಿಫಿಕೇಶನ್ ಫಸ್ಟ್ ಎಲಿಮೆಂಟ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ಸೊ ಕ್ಲೋರಿನ್ ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ. ಸೊ ಇವರ ಕ್ಲಾಸಿಫಿಕೇಶನ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದಿದ್ದೆ ಯಾರು ಪೀರಿಯಾಡಿಕ್ ಲಾ ಯಾವ್ದು ಬಂತು ಅಂತ ಅಂದ್ರೆ ವರ್ಕ್ ಮಾಡಿದವರು
ರಷ್ಯನ್ ಕೆಮಿಸ್ಟ್ ಡಿಮಿಟ್ರಿ ಮೆಂಡೆಲಿವ್ ಮತ್ತೆ ಜರ್ಮನ್ ಕೆಮಿಸ್ಟ್ ಲೂಥರ್ ಮೇಯರ್. ಸೊ ಲೂಥರ್ ಮೇಯರ್ ಜರ್ಮನ್ ಕೆಮಿಸ್ಟ್, ಡಿಮಿಟ್ರಿ ಮೆಂಡೆಲಿವ್ ರಷ್ಯನ್ ಕೆಮಿಸ್ಟ್. ಇಬ್ರು ಸಹ ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಆಗಿ ಸೊ ಪಿರಿಯಾಡಿಕ್ ಲಾ ಮೇಲೆ ಕ್ಲಾಸಿಫಿಕೇಶನ್ ಬಗ್ಗೆ ಅವರು ವರ್ಕ್ ಮಾಡ್ತಾ ಹೋದ್ರು, ವರ್ಕಿಂಗ್ ಇಂಡಿಪೆಂಡೆಂಟ್ಲಿ. ಸೊ ಇಬ್ರು ಸಹ ಇಂಡಿಪೆಂಡೆಂಟ್ ಆಗಿನೇ ವರ್ಕ್ ಮಾಡಿದ್ರು, ಡಿಮಿಟ್ರಿ ಮೆಂಡೆಲಿವ್ ಮತ್ತೆ ಲೂಥರ್ ಮೇಯರ್. In 1869 proposed that chemist, both the chemist 1869 ಅಲ್ಲಿ so law ನ ಪ್ರಪೋಸ್ ಮಾಡ್ತಾರೆ, arranging elements in the increasing order of their atomic weights. Similarities appear in physical and chemical properties at regular intervals. So like regular intervals ಅಲ್ಲಿ physical and chemical properties repeat ಆಗಂಗೆನೆ on the basis of increasing order of atomic weight. ಸೊ ಏನ್ ಮಾಡ್ತಾ ಹೋದ್ರು, ಅರೇಂಜ್ಮೆಂಟ್ ಮಾಡಿದ್ರು both the scientists ಲೂಥರ್ ಮೇಯರ್ ಮತ್ತೆ ಡಿಮಿಟ್ರಿ ಮೆಂಡೆಲಿವ್. ಬಟ್ ಸಕ್ಸಸ್ ಆಗಿದ್ದು ಡಿಮಿಟ್ರಿ ಮೆಂಡೆಲಿವ್. ಸೊ ಇವರ ವರ್ಕ್ ನಿಮಗೆ ಸಕ್ಸಸ್ ಆಗಿ ಇವನ್ ಅವರು ಕ್ಲಿಯರ್ ಕ್ಲಾಸಿಫಿಕೇಶನ್ ಕೊಟ್ಟರು ಸಹ ಅವ್ರ ಪಬ್ಲಿಕೇಶನ್ಸ್ ಪಬ್ಲಿಷ್ ಆಗಿಲ್ಲ ಅಥವಾ ನಿಮಗೆ ಏನು ಸಕ್ಸಸ್ ಅನ್ನೋದು ಆಗಲಿಲ್ಲ. ಬಟ್ ಡಿಮಿಟ್ರಿ ಮೆಂಡೆಲಿವ್ ಏನು ನಿಮಗೆ ಪಿರಿಯಾಡಿಕ್ ಲಾ ಇದೆ ಅದು ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ಬೋದು. ಅದನ್ನೇ ಮೆಂಡೆಲಿವ್ ಪಿರಿಯಾಡಿಕ್ ಲಾ ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಮಗೆ ಸ್ಟೇಟ್ ಮೆಂಡೆಲಿವ್ ಪಿರಿಯಾಡಿಕ್ ಲಾ ಅಂತ ಕೇಳಿದ್ರೆ ಇದ್ರ ಸ್ಟೇಟ್ಮೆಂಟ್ ಏನಿದೆ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ವೇಟ್. ಸೊ ಅಲ್ಲಿ ನಿಮಗೆ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ವೇಟ್ ಅಂತಾರೆ. ಸೊ ಸಿಮಿಲರ್ physical and chemical properties of elements depends on atomic weight, that is on the basis of increasing order of atomic weight ಅನ್ನೋ ಕಾನ್ಸೆಪ್ಟ್ ನ ಮೆಂಡೆಲಿವ್ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿ ಮೆಂಡೆಲಿವ್ ಪಿರಿಯಾಡಿಕ್ ಲಾ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ರು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.